ಡಿಯರ್ ಸ್ಟೂಡೆಂಟ್ಸ್, ನಾವು ಈ ವಿಡಿಯೋದಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಎಥೆನಾಲ್ ಬಗ್ಗೆ ತಿಳ್ಕೊತ ಹೋಗೋಣ. ಜೊತೆಗೆ ರಿಯಾಕ್ಷನ್ ಆಫ್ ಎಥೆನಾಲ್ ವಿತ್ ಸೋಡಿಯಂ ಆ್ಯಂಡ್ ರಿಯಾಕ್ಷನ್ ದಟ್ ಈಸ್ ಡಿಹೈಡ್ರೇಷನ್ ಆಫ್ ಎಥೆನಾಲ್, ಇದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊತ ಹೋಗೋಣ. ಸೊ ಮೊದಲು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಎಥೆನಾಲ್ನ ತಿಳ್ಕೊಂಡ್ರೆ, ಸೊ ಎಥೆನಾಲ್ ಅಂದರೆ C2H5OH. ಸೊ OH ಇರೋದ್ರಿಂದ ಇದನ್ನು ನಾವು ಈಥೈಲ್ ಆಲ್ಕೋಹಾಲ್ ಅಥವಾ ಎಥೆನಾಲ್ ಅಂದರೂ ಒಂದೇ, ಈಥೈಲ್ ಆಲ್ಕೋಹಾಲ್ ಅಂದರೂ ಒಂದೇ. ಸೊ ವಾಟ್ ಈಸ್ ದ ಫಂಕ್ಷನಲ್ ಗ್ರೂಪ್? ಸೊ OH ಈಸ್ ದ ಫಂಕ್ಷನಲ್ ಗ್ರೂಪ್. ಹಾಗಾದರೆ ವಾಟ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಎಥೆನಾಲ್? ದ ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ ಈಸ್ ದಟ್ ಎಥೆನಾಲ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಎಥೆನಾಲ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಸೊ ರೂಮ್ ಟೆಂಪರೇಚರ್ನಲ್ಲಿ ಎಥೆನಾಲು ಲಿಕ್ವಿಡ್ ಸ್ಟೇಟ್ನಲ್ಲಿ ಇರುತ್ತೆ. ಸೊ ಇದು ದಟ್ ಈಸ್ ದ ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ. ಇನ್ ಸೆಕೆಂಡ್ ಫಿಸಿಕಲ್ ಪ್ರಾಪರ್ಟಿಗೆ ಬಂತು ಅಂದರೆ, ಸೊ ಈ ಎಥೆನಾಲನ್ನು ಕಾಮನ್ ಆಗಿ ನಾವು ವಿ ವಿಲ್ ಕಾಲ್ ದ ಎಥೆನಾಲ್ ಆ್ಯಸ್ ಆಲ್ಕೋಹಾಲ್. ಎಥೆನಾಲನ್ನು ನಾವು ಕಾಮನ್ ಆಗಿ ಆಲ್ಕೋಹಾಲ್ ಅಂತ ಕರಿತೀವಿ. ಇದೇ ಆಲ್ಕೋಹಾಲನ್ನು ದೇ ಆರ್ ಯೂಸಿಂಗ್ ದ ಆಲ್ಕೋಹಾಲ್ ಫಾರ್ ಮೆಡಿಸಿನ್. ಸೊ ಮೆಡಿಸಿನ್ಗೆ ಕಾಫ್ ಸಿರಫಲ್ಲಿ, ಸೊ ಕಾಫ್ ಸಿರಫು, ದೆನ್ ಕೋಲ್ಡ್ ಸಿರಫು, for cold syrup, cough syrup we are using. Then for drinking purpose we are using alcohol. ಸೊ ಈಥೈಲ್ ಆಲ್ಕೋಹಾಲ್ ಅಥವಾ ಎಥೆನಾಲನ್ನು ಕಾಮನ್ ಆಗಿ ಆಲ್ಕೋಹಾಲ್ ಅಂತ ಕರಿತೀವಿ. ಇನ್ನು ಮೂರನೇದಕ್ಕೆ ಬಂದರೆ ಪ್ಯೂರ್ ಎಥೆನಾಲ್ ಇದೆಯಲ್ಲ, ದ ಪ್ಯೂರ್ ಎಥೆನಾಲ್ ಈಸ್ ಕಾಲ್ಡ್ ಆ್ಯಸ್, ಪ್ಯೂರ್ ಎಥೆನಾಲನ್ನು ನಾವು ಆಬ್ಸಲ್ಯೂಟ್ ಆಲ್ಕೋಹಾಲ್ ಅಂತ ಕರಿತೀವಿ. ವಿಚ್ ಆಲ್ಕೋಹಾಲ್ ಈಸ್ ಕಾಲ್ಡ್ ಆಬ್ಸಲ್ಯೂಟ್ ಆಲ್ಕೋಹಾಲ್? ದ ಪ್ಯೂರ್ ಆಲ್ಕೋಹಾಲ್ ಈಸ್ ಕಾಲ್ಡ್ ಆ್ಯಸ್ ಆಬ್ಸಲ್ಯೂಟ್ ಆಲ್ಕೋಹಾಲ್. ಸೊ ಈ ಮೂರನ್ನು ನೀವು ಫಿಸಿಕಲ್ ಪ್ರಾಪರ್ಟೀಸ್ನಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟು ಫಿಸಿಕಲ್ ಪ್ರಾಪರ್ಟಿ ಸ್ಟಡಿ ಮಾಡಾದ್ಮೇಲೆ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ನಲ್ಲಿ ಮೊದಲು ನಾವು ಸ್ಟಡಿ ಮಾಡೋಣ, ದಟ್ ಈಸ್ ರಿಯಾಕ್ಷನ್ ಆಫ್ ಎಥೆನಾಲ್ ವಿತ್ ಸೋಡಿಯಂ. ರಿಯಾಕ್ಷನ್ ಆಫ್ ಎಥೆನಾಲ್ ವಿತ್ ಸೋಡಿಯಂ. ಸೊ ಸೋಡಿಯಂ ಜೊತೆಗೆ ಎಥೆನಾಲ್ ರಿಯಾಕ್ಟ್ ಆದಾಗ ಏನಾಗುತ್ತೆ? ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ದಿಸ್ ಒನ್. ಸೊ ವೆನ್ ಎಥೆನಾಲ್ ರಿಯಾಕ್ಟ್ಸ್ ವಿತ್ ಸೋಡಿಯಂ, that is C2H5OH, ಬ್ಯಾಲೆನ್ಸ್ ಆಗೋದಕ್ಕೆ ಇಲ್ಲಿ 2ನ ಹಾಕ್ಕೊಂತೀನಿ ನಾನು. 2C2H5OH plus 2Na, that is ethanol reacts with sodium to form sodium, that is 2C2H5ONa plus H2 liberated. That means when ethanol reacts with sodium, it forms sodium ethoxide. What is the name of the product? This one, the name of the product is sodium ethoxide and releases hydrogen. Such a reaction is between ethanol and sodium. What happens when sodium reacts with ethanol? When sodium reacts with ethanol, it forms sodium ethoxide. What is the name of the product? Along with the sodium ethoxide, it releases a gas called hydrogen. So this is the reaction of sodium with ethanol. So ಪ್ರತಿಯೊಂದು ಕೆಮಿಕಲ್ ರಿಯಾಕ್ಷನ್ಸನ್ನು ಈಕ್ವೇಷನ್ಸ್ನ ಬರಿಬೇಕಾದ್ರೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ನೇ ಬರಿಬೇಕು. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಈಗ ಈ ಕೆಮಿಕಲ್ ದಟ್ ಈಸ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ ಅಂತ ಚಾಪ್ಟರ್ ಬಂದಾಗ ನೀವು ಎಷ್ಟು ಬರೆದು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನೀವು ಈ ಚಾಪ್ಟರ್ ತುಂಬ ಈಸಿ ಇದೆ, ಬಟ್ ತುಂಬ ಬರವಣಿಗೆ ಮಾಡಬೇಕು. ಹೆಚ್ಚು ಬರೆದಷ್ಟು ಸೊ ಈಕ್ವೇಷನ್ಸ್ಗಳೆಲ್ಲ ಜ್ಞಾಪಕ ಇರುತ್ತೆ, ಕಾನ್ಸೆಪ್ಟ್ಗಳೆಲ್ಲ ಜ್ಞಾಪಕ ಇರುತ್ತೆ. ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕೆಂದರೆ ಈ ಚಾಪ್ಟ್ರಲ್ಲಿ ತುಂಬ ಸ್ಟ್ರಕ್ಚರಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾಸ್ಗಳು ಬರ್ತದೆ. ಯಾವುದು ಬಯಾಟ್ ಮಾಡಬಾರ್ದು, ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಗೊತ್ತಾಗಲಿಲ್ಲ ಅಂದರೆ ಟೀಚರ್ನ ಕೇಳಿ ಅಥವಾ ನಾನು ಹಾಕುವಂಥ ವಿಡಿಯೋ ನೋಡಿ ಸೊ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಎರಡನೇದಕ್ಕೆ ಬರೋಣ. ಸೊ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. ವಾಟ್ ಹ್ಯಾಪನ್ಸ್ ವೆನ್ ಎಥೆನಾಲ್ ರಿಯಾಕ್ಟ್ಸ್ ವಿತ್ ಸೋಡಿಯಂ? ವೆನ್ ಎಥೆನಾಲ್ ರಿಯಾಕ್ಟ್ಸ್ ವಿತ್ ಸೋಡಿಯಂ, ಇಟ್ ಫಾರ್ಮ್ಸ್ ಸೋಡಿಯಂ ಎಥಾಕ್ಸೈಡ್. 2C2H5ONa is called sodium ethoxide and it liberates hydrogen. The second chemical property that you have to study about dehydration of alcohol.
So now let us study about what is meant by dehydration of alcohol. So dehydration of alcohol ಬಗ್ಗೆ ನಾವೀಗ ಸ್ಟಡಿ ಮಾಡ್ತಾ ಹೋಗೋಣ. ವೆನ್ ಎಥೆನಾಲ್ ಡಿಹೈಡ್ರೇಷನ್ ಅಂದರೆ ಲಾಸ್ ಆಫ್ ವಾಟರ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ ನಮ್ಮ ಬಾಡಿನಲ್ಲೂ ಕೂಡ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಅಂದರೆ ಅರ್ಥ ಏನು? ಲಾಸ್ ಆಫ್ ವಾಟರ್. ವೆನ್ ಟೂ ಮಚ್ ಆಫ್ ವಾಟರ್ ಈಸ್ ಲಾಸ್ ಫ್ರಮ್ ಅವರ್ ಬಾಡಿ ವಿ ಕಾಲ್ ದಟ್ ಆಸ್ ಡಿಹೈಡ್ರೇಷನ್ ಅಂತ ಕರಿತೀವಿ. ಹೆಚ್ಚು ಡಿಹೈಡ್ರೇಷನ್ ಆದರೆ ಈವನ್ ಇಟ್ ಲೀಡ್ಸ್ ಟು ಡೆತ್ ಆಲ್ಸೋ. ಸೊ ಅದರಿಂದ ಡಿಹೈಡ್ರೇಷನ್ ಅಂದರೆ ಲಾಸ್ ಆಫ್ ವಾಟರ್. ಹಾಗಾದರೆ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್. ವೆನ್ ethanol, that is C2H5OH, when ethanol is heated at a temperature of 443 Kelvin in presence of concentrated H2SO4. Ethanol, when it is heated to a temperature of 443 Kelvin, ethanol ಅನ್ನ 443 ಕೆಲ್ವಿನ್ ಟೆಂಪರೇಚರ್ ನಲ್ಲಿ ಹೀಟ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO4, ethanol is converted into unsaturated hydrocarbon. C2H5OH will become CH2 double bond CH2. ಸೊ ಡಬಲ್ ಬಾಂಡ್ ಇರೋದ್ರಿಂದ ವಿ ಕಾಲ್ ಇಟ್ ಆಸ್ ಅನ್ಸ್ಯಾಚುರೇಟೆಡ್. ಯಾವ್ದು ಅನ್ಸ್ಯಾಚುರೇಟೆಡ್? ಆಲ್ಕೀನ್. ಆ್ಯಂಡ್ ಇಟ್ ಲಿಬರೇಟ್ಸ್ ವಾಟರ್. ವಾಟರ್ನು ಕೂಡ ಬಿಟ್ಕೊಡುತ್ತೆ. ಸೊ ವಾಟರ್ನ ಇಲ್ಲಿ ಲಾಸ್ ಆಫ್ ವಾಟರ್ ಆಗ್ತಾ ಇರೋದ್ರಿಂದ ನಾವು ಇದನ್ನು ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ಡಿಹೈಡ್ರೇಷನ್ ಅಂದರೆ ರಿಮೂವಲ್ ಆಫ್ ವಾಟರ್ ಆರ್ ಲಾಸ್ ಆಫ್ ವಾಟರ್. ಸೊ ಲಾಸ್ ಆಫ್ ವಾಟರ್ನ ನಾವು ಡಿಹೈಡ್ರೇಷನ್ ಅಂತ ಕರಿತೀವಿ. ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಸೊ ದಟ್ ಈಸ್ ವಾಟ್ let us know about the dehydration of alcohol. That means when ethanol is heated to a temperature of 443 Kelvin, at this temperature in presence of concentrated H2SO4, ethanol is converted into unsaturated hydrocarbon, and with their by forming unsaturated hydrocarbon, so it loses water. ವಾಟರ್ನ ಕಳ್ಕೊಳೋದ್ರಿಂದ ಇದನ್ನ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿರೋಂತಹ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಯಾವುದು? C2A. ಇದು ಅನ್ಸ್ಯಾಚುರೇಟೆಡ್ ಅಂತ ಹೇಗೆ ಗೊತ್ತಾಯ್ತು? ಡಬಲ್ ಬಾಂಡ್ ಇದೆ, ದೇರ್ಫೋರ್ ಇಟ್ ಈಸ್ ಅನ್ಸ್ಯಾಚುರೇಟೆಡ್. ಸೊ C2H4 ಅಂತೀವಿ. ವಾಟ್ ಈಸ್ C2H4? ಇಟ್ ಈಸ್ ಈಥೀನ್. ಸೊ ಆಲ್ಕೋಹಾಲು ಈಥೀನ್ ಆಗಿ ಕನ್ವರ್ಟ್ ಆಯಿತು. ವಾಟ್ ಈಸ್ ಈಥೀನ್? ಈಥೀನ್ ಈಸ್ ಆನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ನಾನಿಲ್ಲಿ ಹೇಳ್ಬೇಕಾದ್ರೆ ಹೇಳಿದೆ, ಎಥೆನಾಲನ್ನು 443 ಕೆಲ್ವಿನ್ಗೆ ಹೀಟ್ ಮಾಡ್ತಾ ಇದ್ದೀವಿ. ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO4 ಇದೆ. ಈ ಕಾನ್ಸಂಟ್ರೇಟೆಡ್ H2SO4ನ ನಾವು ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಕರಿಬೇಕು. ವಾಟ್ ವಿ ಹ್ಯಾವ್ ಟು ಕಾಲ್ ಕಾನ್ಸಂಟ್ರೇಟೆಡ್ H2SO4? ಅದನ್ನು ಡಿಹೈಡ್ರೇಟಿಂಗ್ ಏಜೆಂಟ್. ಎಕ್ಸಾಮ್ನಲ್ಲಿ ನಿಮಗೆ MCQಗೂ ಕ್ವಶನ್ ಕೇಳ್ಬೋದು. ಇನ್ ದ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಡ್ಯಾಶ್ ಈಸ್ ಯೂಸ್ಡ್ ಆಸ್ ಎ ಡಿಹೈಡ್ರೇಟಿಂಗ್ ಏಜೆಂಟ್. ಯಾರು ಡಿಹೈಡ್ರೇಟಿಂಗ್ ಏಜೆಂಟ್? who acts like a dehydrating agent? That is concentrated H2SO4. ಯಾಕೆ ಅದನ್ನು ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಕರಿತೀವಿ ಅಂದರೆ, ಅದು ಎಥೆನಾಲ್ನ ಹೀಟ್ ಮಾಡಿದಾಗ ಎಥೆನಾಲ್ನಲ್ಲಿರುವಂತಹ ವಾಟರನ್ನು ರಿಮೂವ್ ಮಾಡುತ್ತೆ. ಅದಕ್ಕೆ ಅದನ್ನು ಡಿಹೈಡ್ರೇಟಿಂಗ್. who helps in removal of water or who helps in loss of water, they are called as dehydrating agent. Here which is the dehydrating agent? Concentrated H2SO4 acts like a dehydrating agent. So thank you.